ಶಾಸಕರು ಯಾವ ದಲಿತರಿಗೆ ಅನ್ಯಾಯ ಮಾಡಿದ್ದಾರೆ ಸಾಕ್ಷಿಗಳಿದ್ರೆ ಸಾಬೀತುಪಡಿಸಲಿ. ಪ್ರದೀಪ್ ಹಾಲ್ಗುಣಿ. ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಅಳಗವಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಏಪ್ರಿಲ್ 1ರಂದು ಮಂಜೂರಾದ ಮನೆಗಳ ಹಕ್ಕುಪತ್ರ ವಿತರಣೆ ಮಾಡುವ ಸಮಯದಲ್ಲಿ ಬಿಜೆಪಿ ಕಾರ್ಯಕರ್ತ ಸುನೀಲ್ ಕಾಂಬ್ಳೆ ಪ್ರತಿಯೊಂದು ಮನೆಗೆ 2,000 ರೂಪಾಯಿ ಲಂಚ ಪಡೆಯುತ್ತಿದ್ದಾರೆ ಎಂದು ಆರೋಪಿಸಿದಾಗ ಶಾಸಕ ಮಹೇಂದ್ರ ತಮ್ಮಣ್ಣವರ ನನಗೆ ಯಾವುದೇ ಮಾಹಿತಿ ಇಲ್ಲ, ಅದನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ದಲಿತ ಶಾಸಕರು ಆಗಿ ದಲಿತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಆರೋಪ ಮಾಡಿದ ಗ್ರಾಮ ಪಂಚಾಯಿತಿ ಸದಸ್ಯ ಸುನೀಲ್ ಕಾಂಬ್ಳೆ ಪ್ರಶ್ನೆಗೆ ಉತ್ತರವಾಗಿ ಹಾಲಿ ಶಾಸಕರು ಯಾವ ದಲಿತರಿಗೆ ಅನ್ಯಾಯ ಮಾಡಿದ್ದಾರೆ ಸಾಕ್ಷಿಗಳಿದ್ರೆ ಮಾಧ್ಯಮದ ಮುಂದೆ ಇಟ್ಟು ಮಾತನಾಡಿ, ಇಲ್ಲದಿದ್ದರೆ ನಿಮ್ಮ ವಿರುದ್ಧ ಮೊಕದ್ದಮೆ ದಾಖಲಿಸುವುದಾಗಿ ಪ್ರದೀಪ್ ಹಾಲಗುಣಿ ಆಕ್ರೋಶ ವ್ಯಕ್ತಪಡಿಸಿದರು. ಮಾಜಿ ಶಾಸಕ ಪಿ ರಾಜೀವ್ ಅವರ ಆಡಳಿತಾವಧಿಯಲ್ಲಿ ನಡೆದ ಭ್ರಷ್ಟಾಚಾರ ಬಗ್ಗೆ ನಮ್ಮ ಹತ್ರ ದಾಖಲೆಗಳಿವೆ. ಬರುವ ದಿನಗಳಲ್ಲಿ ಮಾಧ್ಯಮದವರ ಮುಂದೆ ನಾವು ಬಹಿರಂಗ ಮಾಡ್ತೇವೆ. ಅಳಗವಾಡಿ ಗ್ರಾಮ ಪಂಚಾಯತ್ ಆಡಳಿತವು ಬಿಜೆಪಿಯವರು ನಡೆಸುತ್ತಿದ್ದು ಅವರ ಸದಸ್ಯರುಗಳೇ 2,000 ರೂಪಾಯಿ ಲಂಚ ಪಡೆದಿರಬೇಕು, ಅದಕ್ಕೆ ಕೂಡಲೇ ಅವರು ಉತ್ತರಿಸಬೇಕೆಂದು ಸವಾಲು ಹಾಕಿದ್ದಾರೆ. ರಮೇಶ್ ಮಾಂಗ ಮಾತನಾಡಿ, ಶಾಸಕ ಮಹೇಂದ್ರ ತಮ್ಮಣ್ಣವರು ಯಾವ ದಲಿತರಿಗೆ ಅನ್ಯಾಯ ಮಾಡಿದ್ದಾರೆ ಸಾಕ್ಷ್ಯಾಧಾರಗಳಿಲ್ಲದೆ ಬಿಜೆಪಿಯವರು ವಿನಾಕಾರಣ ಶಾಸಕರನ್ನು ಗುರಿಯಾಗಿಟ್ಕೊಂಡು ಅವರು ಮಾಡುವ ಕಾರ್ಯಗಳಿಗೆ ಮಸಿ ಬಳಿಯುವ ಕೆಲಸ ಮಾಡ್ತಿದ್ದಾರೆ ಹೊರತು ಅವರು ಹಾಗೂ ಕಾಂಗ್ರೆಸ್ ಸರ್ಕಾರ ಕೊಡ್ತಿರೋ ಯೋಜನೆಗಳನ್ನು ಅರಗಿಸಿಕೊಳ್ಳುವ ಸಾಮರ್ಥ್ಯ ಇಲ್ಲದಂತಾಗಿದೆ. ಇದೇ ಚಾಳಿ ಮುಂದುವರೆಸಿದರೆ ನಾವು ಕೂಡ ಅವರ ವಿರುದ್ಧ ಕಾನೂನು ಹೋರಾಟ ಮಾಡಬೇಕಾಗ್ತದೆ ಎಂದು ಎಚ್ಚರಿಸಿದ್ದಾರೆ. ನಾವು ತಂದದ್ದು ದುಡ್ಡು ನಾವು ಮಾಡೋದು, ಯಾಕಂದ್ರೆ ನಮ್ಮ ಜನ ಉದ್ಧಾರ ಆಗಲಿಂತ ನಾವು ಮಾಡೋದಿದ್ರಿ ಪಂಚಾಯತ್ ಒಂದ ಸರ್. ಎಲ್ಲರೂ ಒಳ್ಳೇದಾಗುತ್ತೆ ಮಾಡತ್ತಿದ್ವಿ. ಮತ್ತು ಇವ್ರು ರಾಜಕೀಯ ಮಾಡೋದ್ರೆ ನಾವು ರಾಜಕೀಯ ಮಾಡ್ತೀವಿ ಸರ್. ಮುಂದೆ ಅನಾವಶ್ಯಕವಾಗಿ ದಲಿತ ವಿರೋಧ ಹೇಳೋದು ತಪ್ಪಲ್ವಾ? ನಮಗೂ ಮಾಡಕ್ಕೆ ಹೋಗಿದ್ದೆ ಸರ್, ನಾವು ಮಾಡ್ತೀವಿ. ಏನು ಬೇಕಾದ್ರೆ ನಮ್ಮ ಪೂರ್ವಪದಿ ಮಾಹಿತಿ ಕೇಳ್ತೀವಿ, ಪಂಚಾಯತ್ ಕೇಳ್ತೀವಲ್ಲ. ಈ ಗ್ರಾಮ ಪಂಚಾಯತಿ ಮೆಂಬರ್ ಅದ ಸರ್, ಈಗ 2,000 ರೂಪಾಯಿ ತಗೊಳತಾರ ಅಂತ ಹೇಳ್ತಾರಲ್ರಿ. ಇವ್ರು ಅವ್ರ ಮೆಂಬರ್ ಆಗಿ ಈಗ ಮಂದಿನ ಮಂದಿಗೆ ಅವ್ರು ಕ್ಲೈಮ್ ಮಾಡೋ ಕೆಲವೊಂದು ಲಿಸ್ಟ್ ಕೊಟ್ಟಿರ್ತಾರೆ. ಬಹುಶಃ ಅವರು ತೊಂದಿರ್ಬೋದು 2,000. ನಿಮ್ಮ ಹೆಸರು ರೀ? ನಮ್ಮ ಹೆಸರು ರಮೇಶ್ ನಾರಾಯಣ ಅಂತ ಸರ್. ನಿಮ್ಮ ಹೆಸರು? ಪ್ರದೀಪ್ ಹಾಲ್ಗುಣಿ, ಕುರ್ಚಿ ಬ್ಲಾಕ್ ಅಂತ ಸರ್. ಸರಿ ಸರ್, ಶಾಸಕರು ದಲಿತ ವಿರೋಧಿ ಅಂತ ಹೇಳಿದಾರಲ್ಲ, ಅದು ಬೇಕಲ್ಲ ಸರ್. ಅದನ್ನು ಹೆಂಗೆ ಹೇಳಿದ್ರೆ ನಾವು ಅದಕ್ಕೆ ನೀವೇನು ಅದು ಕಾರಣ ಬೇಕಲ್ಲ ಸರ್? ಅದಕ್ಕೆ ಏನು ಅದು ಮಾಡ್ತೀನಿ ಸರ್, ಸದ್ಯದ್ರಾಗ ಮಾಡ್ತೀನಿ. ಅದನ್ನು ಮಾಡ್ತೀನಿ ಸರ್, 100% ಮಾಡ್ತೀನಿ. ಈ ದಲಿತ ವಿರೋಧಿ ಇಲ್ಲೇ ರಮೇಶ್ ಇದ್ದಾನೆ ಸರ್. ನಾಡೊಬ್ಬ ದಲಿತ ನಮ್ಮ ಮುಖಂಡರೇ, ಇವರ ದಲಿತ ವಿರೋಧ ಅಂತ ಹೇಳ್ತಾರಲ್ಲ, 10 ವರ್ಷ ಇವರು ಶಾಸಕ ಇರ್ತಾರೆ. ಯಾರೇ ನಮ್ಮ ಪಿ ರಾಜ್ ಅವ್ರ ಶಾಸಕರು, ಅವ್ರ ದಲಿತರಿಗೆ ಅವ್ರನ್ನ ಎಷ್ಟು ನೆನಪಾಗೈತೆ. ಮತ್ತು ಈಗ ನಮ್ಮ ಶಾಸಕರು ಎಷ್ಟು ಮಾಡ್ಯಾರ ನಾವು ದಾಖಲೆ ಕೊಡ್ತು, ಅವ್ನು ದಾಖಲೆ ಕೊಡ್ರಿ. ಮತ್ತು ಅವ ಏನೇನು ಬೋಗಸ್ ಬೆಲ್ಲ ತಗೋ ಮಾಡಿಸಿದ ಇದನ್ರಿ ಚಾಪ್ ಕಟ್ರ ಅಂತ ಮಾಡ್ಯಾನ್ರಿ. ಮುಂದೆ ಒಂದು ಸ್ವಲ್ಪ ನಮ್ಮ ಕಡೆ ಎವಿಡೆನ್ಸ್ ಅದಾವ್ರಿ. ನಾವು ಅವ್ನು ದಾಖಲೆ ಸಮೇತ ತೊಗೊಂಡ್ಬರ್ತಾನೆ ರೀ. ಅವ್ನು ಬರ್ರಿ. ಇನ್ನು ಕೆಲವೊಂದು ನಾವು ಸ್ವಲ್ಪ ದಾಖಲೆ ನಾವು ಇದು ಮಾಡತ್ತೇವೆ, ಕಲೆಕ್ಟ್ ಮಾಡತ್ತೇವ್ರಿ. ನೋಡೋಣ ಅವ್ರು ಏನಿರೋ ಸರ್. ನೋಡ್ರಿ ನಾನು ಒಬ್ಬ ದಲಿತ ಮನುಷ್ಯ. ನಮ್ಮ ದಲಿತರಿಗೆ ಏನು ಇರೋದು ಮಾಡ್ಯಾರ ಅವ್ರು ಗೊತ್ತಿಲ್ಲನ್ರಿ. ವಿರೋಜಿ ಸಾಹೇಬ್ 10 ವರ್ಷ ಇದ್ರೆ ಏನು ಮಾಡ್ಯಾರ ನಮ್ಗೆ? ಏನು ಒಂದು ಹಕ್ಕಪತ್ರ ಕೊಡ್ತಾನಂತ ಇದ್ರು ನಮ್ಮಲ್ಲಿ ಸುಳ್ಳು ಹಕ್ಕಪತ್ರ ಕೊಟ್ರು. ಎಲ್ಲೇನು ಮಾಡ್ಕೊಡಿ ಯಾಕಂದ್ರೆ ನನ್ನ ಹೆಸರು ರೈತರಿಗೆ ಸಿದ್ಧ ಅದು ತೆಗೆದಿಟ್ಬಿಡೋಣ್ರಿ. ನಾನು ತರ್ತಾನೆ ಅದನ್ನು ತಂದು ತೋರಿಸ್ಬಿಡ್ತಾರೆ ಅವ್ರಿಗೆ. ನೋಡೋಣ ಅವಾಗೇನ ಏನು ಹೇಳ್ತಾನೆ ನೋಡ್ರಿ. ನಾವೇನು ಮಾಡ್ತಾನೆ ಈಗ ಈ ಥರ ಮಾತಾಡ್ತಾನಂದ್ರೆ ಭಾಳ ನಷ್ಟ ಮುಖ್ಯಮಂತ್ರಿ ಮಾಡ್ಬೇಕಾದ್ರೆ. ಯಾಕಂತ ಕೇಳ್ರಿ, ಇವೊಬ್ಬ ದಲಿತಾಗೆ ಇನ್ನೊಬ್ಬರು ದಲಿತರ ಬಗ್ಗೆ ಮಾತಾಡ್ತಾ ಸರ್.